ಗೋಕರ್ಣದ ಅಶೋಕೆಯಲ್ಲಿರುವ ಶ್ರೀಮಠದಲ್ಲಿ ಗುರುಗಳು ಚಾತುರ್ಮಾಸಕ್ಕೆ ಕುಳಿತ ಈ ಸಂದರ್ಭದಲ್ಲಿ ನಿನ್ನೆ ಅಂದರೆ ಜುಲೈ 13 ರವಿವಾರದಂದು ಒಂದು ವಿಶೇಷವಾದ ಕಾರ್ಯಕ್ರಮವಿತ್ತು. ಶ್ರೀ ರಾಘವೇಶ್ವರ ಸ್ವಾಮೀಜಿಯವರ 50ನೇ ವರ್ಧಂತಿ ಉತ್ಸವದ ಅಂಗವಾಗಿ ಮಾತೆಯರೆಲ್ಲ ಸೇರಿ ಕುಂಕುಮಾರ್ಚನೆಯ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಮಾತೆಯರು ನಡೆಸಿಕೊಟ್ಟ ಈ ಕಾರ್ಯಕ್ರಮ ಎಷ್ಟು ಸುಂದರವಾಗಿ ಮೂಡಿಬಂತು ಮತ್ತು ಎಷ್ಟು ಯಶಸ್ವಿಯಾಗಿ ನೆರವೇರಿತು ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಇಂತಹ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದನೆಂಬ ಸಾರ್ಥಕ್ಯ ಭಾವ ನಿಮ್ಮಲ್ಲೂ ಮೂಡಬಹುದು. ನಾವೀಗ ಗೋಕರ್ಣದ ಹತ್ತಿರ ಬರ್ತಾ ಇದ್ದೇವೆ. ನೋಡಿ, ಇಲ್ಲಿ ಆಕಳುಗಳು ಎಷ್ಟು ಸ್ವಚ್ಛಂದವಾಗಿ ಮೇಯ್ತಾ ಇವೆ. ಗೋವುಗಳ ರಕ್ಷಣೆಗೆ ಶ್ರೀ ಗುರುಗಳು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಲೆಕ್ಕವಿಲ್ಲದಷ್ಟು ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ. ಗುರುಗಳ ಈ ಕಾರ್ಯಕ್ಕೆ ಕೈ ಜೋಡಿಸಿದ ಭಕ್ತರ ಸಂಖ್ಯೆಯೂ ಕೂಡ ಅಪಾರವಾಗಿದೆ. ನೋಡಿ, ನಾವೀಗ ಗೋಕರ್ಣಕ್ಕೆ ಬಂದು ತಲುಪಿದ್ದಾಯಿತು. ಸ್ವಭಾಷಾ ಚಾತುರ್ಮಾಸ್ಯ ಎನ್ನುವ ವಿಶಿಷ್ಟ ಪರಿಕಲ್ಪನೆಯೊಂದಿಗೆ ಈ ಬಾರಿ ಚಾತುರ್ಮಾಸ್ಯ ಕಾರ್ಯಕ್ರಮಗಳು ನಡೆಯುತ್ತಿವೆ. ಆಂಗ್ಲ ಪದಗಳನ್ನು ಬಳಸದೆ ಶುದ್ಧ ಕನ್ನಡದಲ್ಲಿಯೇ ಮಾತನಾಡುವುದು, ಮರೆತು ಹೋದ ಹಲವಾರು ಕನ್ನಡ ಶಬ್ದಗಳನ್ನು ನಮ್ಮ ಆಡುಭಾಷೆಯಲ್ಲಿ ಉಪಯೋಗಿಸುವುದು, ಈ ಪರಿಕಲ್ಪನೆಯೇ ಒಂಥರ ತುಂಬಾ ಖುಷಿ ಕೊಡ್ತು. ಬನ್ನಿ ಹೋಗೋಣ. ಇಂತಹ ಒಂದು ಅಭೂತಪೂರ್ವ ಅವಿಸ್ಮರಣೀಯ ಕಾರ್ಯಕ್ರಮವನ್ನು ನಾವು ಕೂಡ ಕಣ್ತುಂಬಿಕೊಳ್ಳೋಣ. नमो नमः क्षत्रभ्यः संग्रहेत्रभ्यश्च वो नमो नमो भवाय च रुद्राय च नमः शर्वाय च पशुपतये च नमो नीलग्रीवाय च नमः कपर्दिने च व्युक्तकेशाय च नमः सहस्राक्ष ಮುಂದೆ ಕೂತಿದ್ದೀರಾ, ಅದು ಅರ್ಚನೆ ಒಂದಾವರ್ತಿ ಆಗಿದೆ. ನಿಮಗೆ ವಾಪಸ್ ಅರ್ಚನೆಗೆ ಕುಂಕುಮ ಕೊಡ್ತಾರೆ, ಅದರಲ್ಲಿ ನೀವು ಅರ್ಚನೆ ಮಾಡಬೇಕು. ಯಾರು ಕೂಡ ಅರ್ಚನೆ ಮಾಡಿದ್ಮೇಲೆ ಪ್ರಸಾದವನ್ನು ಹಚ್ಕೊಳ್ಳುವಂತಿಲ್ಲ. ಒಂದು ಕಾಣಿಕೆಯನ್ನು ನೀವು ಅದರಲ್ಲಿ ಇಟ್ಕೊಳ್ಬೇಕು. श्री श्री महाराज्ञै नमः. श्री श्रीमत्सिंहासनेश्वर्यै नमः. श्री चिदग्निकुण्ड सम्भूतायै नमः. श्री देवकार्य श्री सहस्राक्षे नमः. श्री सहस्रपदे नमः. श्री आब्रह्मकीटधनञ्जय नमः. नमः. श्री वीराराध्याय नमः. श्री विराट रूपाय नमः. श्री विरजसे नमः. श्री विश्वतोमुख्यै नमः. श्री प्रत्यक्ष रूपाय नमः. श्री पराकाशाय नमः. श्री मार्ताण्डभैरवाय श्री क्षिप्रप्रसादिन्यै नमः. श्री अंतर्मुख समाराध्याय नमः. श्री बहिर्मुख सुदुर्लभाय नमः.
ಶ್ರೀ ತ್ರಯ್ಯೈ ನಮಃ ಶ್ರೀ ತ್ರಿವರ್ಗನಿಲಯಾಯೈ ನಮಃ ಶ್ರೀ ತ್ರಿಸ್ಥಾಯೈ ನಮಃ ಶ್ರೀ ತ್ರಿಪುರಮಾಲಿನ್ಯೈ ನಮಃ ಶ್ರೀ ನಿರಾಮಯಾಯೈ ನಮಃ ಶ್ರೀ ನಿರಾಲಂಬಾಯೈ ನಮಃ ಶ್ರೀ ಸಂಸಾರ ಭಂಗ ನಿರ್ಮಗ್ನ ಸಮುದ್ಧರಣ ಪಂಡಿತಾಯೈ ನಮಃ ಶ್ರೀ ಗದ್ಯಪ್ರಿಯಾಯೈ ನಮಃ ಶ್ರೀ ಗದ್ಯಗರ್ಥೈ ನಮಃ ಶ್ರೀ ಗಜಮಾನಸ್ತ್ರೋವಿಣ್ಯೈ ನಮಃ ಶ್ರೀ ಧರ್ಮಾಧಾರಾಯೈ ನಮಃ ಶ್ರೀ ಧನಾಧ್ಯಕ್ಷಾಯೈ ನಮಃ ಶ್ರೀ ನೈಷ್ಕರ್ಮ್ಯಾಯೈ ನಮಃ ಶ್ರೀ ನಾದರೂಪಿಣ್ಯೈ ನಮಃ ಶ್ರೀ ವಿಜ್ಞಾನಗಣಾಯೈ ನಮಃ ಶ್ರೀ ಕಲ್ಯಾಣೈ ನಮಃ ಶ್ರೀ ಜಗತ್ಸಾಯೈ ನಮಃ ಶ್ರೀ ವೈಂಕವಾಸನಾಯೈ ನಮಃ ಶ್ರೀ ತತ್ವಾಧಿಕಾರೈ ನಮಃ ಶ್ರೀ ತತ್ವಮಯ್ಯೈ ನಮಃ ಶ್ರೀ ತತ್ವಮರ್ಥಸ್ವರೂಪಿಣ್ಯೈ ನಮಃ ಶ್ರೀ ಸಾಮಗಾನಪ್ರಿಯಾಯೈ ನಮಃ ಶ್ರೀ ಸೌಮ್ಯಾಯೈ ನಮಃ ಶ್ರೀ ಸದಾಶಿವಕುಟುಂಬಿನ್ಯೈ ನಮಃ ಶ್ರೀ ಸವ್ಯಾಪಸವ್ಯಮಾರ್ಗಸ್ಥಾಯೈ ನಮಃ ಶ್ರೀ ಸರ್ಪಾಪದ್ಯನಿವಾರಿಣ್ಯೈ ನಮಃ ಶ್ರೀ ಸ್ವೀಗಜತಾಗಂತು ಯಜ್ಞಂ ಹವನ್ ದೇವಿ ಜುಜುಷಾಣಾಹೃತ ಚೇಷಗ್ವಾನ್ನೋ ವಾಚಮುಷತಿ ಶೃಣೋತು ಜುಷ್ಟೋ ವಾಚೋ ಭೋಜಾ ಸಂಜುಷ್ಟೋ ವಾಚಸ್ಪದಜೇ ದೇವಿ ವಾಕ್ ಯದ್ವಾಚೋ ಮಧುಮತ್ತಸ್ಮಿನ್ಮಾಧಾ ಸ್ವಾಹಾ ಸರಸ್ವತ್ಯೈ ರಾಜಾಧಿರಾಜ್ಞೋತಿ ಸರ್ವಂ ಜಯತೆ ಯೋ ವೇದಾದೋ ಸ್ವರಃ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿರೇನಸ್ಯ ಯಃ ಪರಃ ಸ ಮಹೇಶ್ವರಃ. ಉಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯವಾದಿ ಶ್ರೀಯುತ ಅರುಣ್ ಚಾಮ್ರವರು ಶ್ರೀ ಸಂಸ್ಥಾನದವರ ಪರಿವಾರದಲ್ಲಿದ್ದು ಅತಿ ದೊಡ್ಡ ಹುದ್ದೆಯಲ್ಲಿ ನಮ್ಮೆಲ್ಲರ ಮುಂದೆ ಕ್ಷಣ ಕ್ಷಣ ಅನುದಿನ ಕಾಣಿಸಿಕೊಳ್ತಾ ಇದ್ದಾರೆ. ಅವರ ಏರಿಕೆ ನಮ್ಮ ಗುರುಕುಲ ನಮ್ಮ ಇದರ ಗುರುಕುಲದ ಶ್ರೀಯುತ ಹರೀಶ್
ಮಾತೆಗೆ ನಾವೆಲ್ಲ ನಮನಗಳನ್ನು ಸಲ್ಲಿಸೋಣ. ನಳಿನಿ ಅಕ್ಕ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಗುರುವಿನ ಮುಂದೆ ಎಲ್ಲವನ್ನ ಹೇಳಿಕೊಳ್ತಾ ನಮ್ಮೆಲ್ಲರ ಬದುಕನ್ನ ಪಾವನ ಮಾಡಿಕೊಳ್ಳೋಣ ಎನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನು ಉಳಿಯುವುದೇ ಪಾಪವಾಗಿ ಗಂಗೆ ಕಾನೊಬ್ಬ ಎನ್ನುವುದಾಗಿ ಕನ್ನಡದ ಕವಿ ಉಲ್ಲೇಖಿಸ್ತಾರೆ. ಗುರುವಿನ ಪದತಲದಲ್ಲಿ ನಾವೆಲ್ಲ ಮತ್ತೆ ಮತ್ತೆ ನಮನಗಳನ್ನು ಸಲ್ಲಿಸ್ತಾ ಇಂತಹ ಗುರುವನ್ನ ನಮಗೆ ಇತ್ತ ಮಾತೆಯನ್ನ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ ಎನ್ನುವುದಾಗಿ ಕನ್ನಡದ ಕವಿ ಒಂದೆಡೆ ಉಲ್ಲೇಖಿಸ್ತಾನೆ. ಹಾಲು ಕುಡಿಸಿ ಹೃದಯ ಬೆಳೆಸಿ ಪ್ರೀತಿ ಗರ್ಭವನ್ನ ಪೂಜಿಸುವ ತಾಯಿಯನ್ನ ಪೂಜಿಸುವ ಸುಸಂದರ್ಭ ಇದು. ಶ್ರೀಮಾತೆಗೆ ಮಾತೆಯಿಂದ ಬಾಗಿನ ಸಮರ್ಪಣೆ ಈಗ ನಡೀತಾ ಇರುವಂತದ್ದು. ವಾತ್ಸಲ್ಯಧಾರೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳ ಅಡ್ಡಾವಳಿಗಳಿಗೆ ನಾಡಿನ ಸಮಸ್ತ ಶಿಷ್ಯ ಭಕ್ತರ ತಾಯಂದಿರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಈ ಕೆಲವು ಪುಷ್ಪಗಳನ್ನು ಸಮರ್ಪಿಸುತ್ತಿದ್ದೇವೆ. ತಾಯ್ತನದ ಮೂರ್ತ ರೂಪವಾಗಿ ಸನ್ನಿಧಾನಕ್ಕೆ ಒಳಿತನ್ನು ಮತ್ತು ಕ್ಷೇಮವನ್ನು ಕೋರಿ ಸಾವಿರಾರು ತಾಯಂದಿರು ಒಗ್ಗೂಡಿ ಅಚಂಚಲ ಶ್ರದ್ಧೆಯಿಂದ ಕುಂಕುಮಾರ್ಚನೆಗೈದು ಜಗಜ್ಜನನಿಗೆ ಕೃತಜ್ಞತೆ ಅರ್ಪಿಸಿ ಧನ್ಯರಾಗಿದ್ದೇವೆ. ನಮ್ಮ ನಗರ ಪಟ್ಟಣ ಗ್ರಾಮಗಳ ಬಹುತೇಕ ತಾಯಂದಿರು ಈ ಪುಣ್ಯ ಕಾರ್ಯದಲ್ಲಿ ಅನನ್ಯ ಭಕ್ತಿಯಿಂದ ಕೈಜೋಡಿಸಿ ಕೃತಕೃತ್ಯರಾಗಿದ್ದಾರೆ. ಈ ಎಲ್ಲ ತಾಯಂದಿರ ಪರವಾಗಿ ಜಗನ್ಮಾತೆಯ ಕೃಪೆಯ ಕುರುಹಾದ ಕುಂಕುಮ ಪ್ರಸಾದವನ್ನು ತಮಗೆ ಅರ್ಪಿಸಿ ಧನ್ಯರಾಗುವ ಅವಕಾಶ ನಮಗೀಗ ಒದಗಿ ಬಂದಿದೆ. ಇದೇ ಸಂದರ್ಭದಲ್ಲಿ ನಿತ್ಯ ನಿರಂತರ ತಾಯ್ತನದ ಕಕ್ಕುರಾತ್ರಿಯಿಂದ ನಮ್ಮನ್ನು ಸಲಹುತ್ತಿರುವ ತಮ್ಮ ಪುಣ್ಯ ಪಾದದ್ವಯಗಳಿಗೆ ಶಿರಬಾಗಿ ಒಂದು ಕಿರುಗಾಣಿಕೆ ಅರ್ಪಿಸಿ ಧನ್ಯರಾಗಲು ಬಯಸಿದ್ದೇವೆ. ಸದಾ ಸರ್ವದಾ ಸಮಾಜದ ಏಳಿಗೆ ಮತ್ತು ಒಳಿತಿಗಾಗಿ ಶ್ರಮಿಸುತ್ತಿರುವ ತಾವು ಇದನ್ನು ಮಕ್ಕಳು ತಾಯಿಗೆ ಸಲ್ಲಿಸುತ್ತಿರುವ ಪುಟ್ಟ ಕೃತಜ್ಞತೆ ಎಂಬ ಸಂಪ್ರೀತಿಯಿಂದ ಸ್ವೀಕರಿಸಿ ಶಿಷ್ಯ ಭಕ್ತ ತಾಯಂದಿರನ್ನು ಉದ್ಧರಿಸಬೇಕೆಂಬುದು ನಮ್ಮೆಲ್ಲರ ನಿವೇದನೆ. ಸರ್ವ ಸದಸ್ಯರು ಮಾತೃ ವಿಭಾಗದಿಂದ ವಾತ್ಸಲ್ಯಧಾರೆಯಾಗಿ 50 ಲಕ್ಷ ರೂಪಾಯಿಗಳನ್ನು ಅವರು ಪರಮ ಪೂಜ್ಯ ಗುರುಗಳೇ, ತಾವೇ ಹಲವು ಬಾರಿ ಅಪ್ಪಣೆ ಕೊಡಿಸಿದಂತೆ ವಾತ್ಸಲ್ಯವೆಂದರೆ ಮಾತೃತ್ವದ ಮಮತೆಯ ಒಳಹರಿವು, ಪರಸ್ಪರ ನಂಬಿಕೆ ಎಂಬ ನವಿಲು ನೇಗೆ, ಆಪ್ತತೆ ಮತ್ತು ಅಚಲ ವಿಶ್ವಾಸ ಸ್ಫುರಿಸುವ ಆರ್ದ್ರತೆ, ಭರವಸೆಯನ್ನ ಬೆಸೆಯುವ ಆಧ್ಯಾತ್ಮಿಕ ಪ್ರಕ್ರಿಯೆ, ಭಕ್ತವತ್ಸಲ ಭಗವಂತ ಶರಣಾಗತರ ಮೇಲೆ ಹರಿಸುವ ದಯೆ ಕರುಣೆಗಳ ಹೊನಲು, ಭಕ್ತನು ಭಗವಂತನ ಮೇಲಿರುವ ಅಸೀಮ ನಂಬಿಕೆಯ ಅಭಿವ್ಯಕ್ತಿ, ಗುರುವಿನ ಮೇಲೆ ಶಿಷ್ಯರಿಗಿರುವ ಅನನ್ಯ ಆರಾಧನಾ ಭಾವದ ಹೊರತೆ, ಗುರುದರ್ಶನದಿಂದ ಶಿಷ್ಯ ಸಮೂಹದ ಅಂತರಂಗದಲ್ಲಿ ಜಿನುಗುವ ಧನ್ಯತೆ, ಶಿಷ್ಯರ ನಯನಗಳಲ್ಲಿ ಗುರುತ್ವ ಪ್ರಕಟಿಸುವ ಪರಮಾನಂದದ ಅಶ್ರುಧಾರೆ, ಇಂಥದ್ದೊಂದು ಅಮೃತ ವಾತ್ಸಲ್ಯಧಾರೆಯನ್ನು ಹರಿಸಿ ನಮ್ಮನ್ನು ಸದಾ ಸನ್ಮಾರ್ಗದಲ್ಲಿ ನಡೆಸುತ್ತಿರುವ ತಮ್ಮಂತಹ ಮಾತೃ ಹೃದಯದ ಸದ್ಗುರುವನ್ನು ನಮಗಿದ್ದ ಜಗನ್ಮಾತೆಯ ದಿವ್ಯ ಸನ್ನಿಧಿಯಲ್ಲಿ
ಮಾತೆಯ ಚರಣಗಳಿಗೂ ಜಗಜ್ಜನನಿಯ ಪದತನೆಗಳಿಗೂ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸುತ್ತಾ ಇವತ್ತಿನ ಒಂದು ವಿಶೇಷ ಸುವರ್ಣ ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತು ಇಲ್ಲಿ ಸಮೇತಗೊಂಡಿದ್ದೇವೆ. ಯಾರು ಮನೆಯಲ್ಲಿ ಇಂಗ್ಲಿಷ್ ಮತ್ತೆ ಸಂಸ್ಥಾನದವರು ಕ್ಷಮಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆಂಗ್ಲ ಭಾಷೆ ಬರಬೇಕು. ಈ ಬಾರಿ ಚಾತುರ್ಮಾಸ್ಯದ ಇದನ್ನು ಹೇಗೆ ಸಂಭ್ರಮ ಪಡೋಣ, ನಾವು ಹೇಗೆ ಆಚರಿಸೋಣ ಅಂತ ಒಂದು ಯೋಚನೆ ಮಾಡಿದಾಗ ಬೇರೆ ಬೇರೆ ವಿಚಾರಗಳು ಬಂತು. ಮಾರ್ಗದಲ್ಲಿ ಯಾವ ರೀತಿ ನಾವೇ ತೊಡಗಿಸ್ಕೊಳ್ಬೇಕು ಅಂತ ವಿಚಾರ ಬಂದಾಗ ಸೇವೆಯನ್ನು ಮಾಡುವಂತಹ ಪ್ರಥಮ ಸೇವೆಯನ್ನು ನಮಗೆ ಒದಗಿಸಿದ್ರು. ನಾವು ಯೋಚನೆ ಮಾಡಿದ್ವಿ, ಇದನ್ನೇ ಯಾಕೆ ನಾವೊಂದು ಸೇವೆಗೆ ಉಪಯೋಗಿಸಿಕೊಳ್ಬಾರ್ದು. ಇಂಥ ವಿಶೇಷ ಸಂದರ್ಭದಲ್ಲಿ ಆ ಜಗಜ್ಜನನಿಯ ಆಶೀರ್ವಾದ ನಮಗೆ ಎಲ್ಲರಿಗೂ ಇಲ್ಲ ಅಂತಂದ್ರೆ ಯಾವ ಕೆಲಸ ಮಾಡಲಿಕ್ಕೂ ಯಾರಿಗೂ ಸಾಧ್ಯ ಇಲ್ಲ. ಹಾಗಾಗಿ ಆ ಮೂಲಕವೇ ನಾವು ಈ ಸುವರ್ಣ ಭದ್ರತೆ ಸಂಭ್ರಮವನ್ನು ಆಚರಿಸೋಣ ಅಂತ ಹೇಳ್ಕೊಂಡು ಯೋಚನೆ ಮಾಡಿಕೊಂಡು ಒಂದು ದೂರವಾಣಿ ಮೂಲಕ ದೂರವಾಣಿ ಇದರಲ್ಲಿ ಸಭೆ ಮಾಡಿದ್ವಿ. ನಾವು ಎಷ್ಟು ಒಳ್ಳೆ ಸ್ಪಂದನೆ ನಮ್ಮ ಪ್ರಶಾಸನಾಧಿಕಾರಿಗಳು ಮತ್ತು ವಿತ್ತಾಧಿಕಾರಿಗಳು ನಮಗೆ ಈ ಗ್ರೂಪಿಗೆ ಸೇರಿಕೊಂಡ್ರು. ಜೂನ್ 16-17 ನಮಗೆ ಒಂದು ವಾರದಲ್ಲಿ QR ಕೋಡ್ ಬಂದಿದೆ ಅಷ್ಟೇ. ಹಾಗೆ ಸಭೆಯಲ್ಲಿ ನಾವು ಯೋಚನೆ ಮಾಡಿದ್ವಿ, ನಾವು ಹೇಗೆ ಮಾಡೋಣ ಈ ಕಾರ್ಯಕ್ರಮ 50 ಸಂಭ್ರಮವನ್ನು ಯಾವ ರೀತಿ ಸಂಭ್ರಮಿಸೋಣ ಅಂತ ನಾವು ಯೋಚನೆ ಮಾಡಿದಾಗ ಕುಂಕುಮಾರ್ಚನ ಸೇವಾ ಕಾಣಿಕೆ ಅಂತ ಸಂಗ್ರಹ ಮಾಡಿ ಸಮರ್ಪಣೆ ಮಾಡೋಣ. ಜೊತೆಗೆ ಇಡೀ ಮಹಾಮಂಡಲಾದ್ಯಂತ 1000 ಸಂಖ್ಯೆಯ ಕುಂಕುಮಾರ್ಚನೆಯ ಸೇವೆ ಕೂಡ ಮಾಡೋಣ ಅಂತ ಸಂಕಲ್ಪ ಮಾಡಿ ನಾವು ಆ ಕಾರ್ಯಕ್ರಮ ಶುರು ಮಾಡಿದ್ದೇವೆ. ಅದಿವತ್ತು ಎಷ್ಟು ದೊಡ್ಡ ಫಲಪಟ್ಟಿದೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಅಂದ್ರೆ ಹೇಳಿ ಖುಷಿ ಇದೆ, ಹೇಳಿಕೊಳ್ಳಿಕ್ಕೆ ನನ್ನ ಕಂಠ ಸ್ವಲ್ಪ ಕಷ್ಟ ಆಗ್ತಾ ಇದೆ. ವಲಯ, ಘಟಕ, ಮಂಡಲ, ಮಹಾಮಂಡಲ, ಮಾತೆಯರು, ಮಾನ್ಯರು, ಗುರಿಕಾರರು, ಮಂಡಲ ಪದಾಧಿಕಾರಿ, ನಾನು ಒಬ್ಬೊಬ್ಬರನ್ನ ಹೇಳಿದ್ರೆ ಹೆಸರು ಹೇಳಿದ್ರು ಸಾಧ್ಯನೇ ಇಲ್ಲ. ಇಲ್ಲಿ ಎಲ್ಲರೂ ಅದಕ್ಕೆ ತೊಡಗಿಕೊಂಡು ನಮ್ಮದೊಂದು ಗುರಿ ಇತ್ತು. 50ನೇ ವರ್ಷ 5,005ರಂತೆ 10,000 ದರ್ಶನ ಮಾಡಿಸ್ಬೇಕು ಅಂತ ಗುರಿ ಇಟ್ಕೊಂಡಿದ್ವಿ. ನಾವು 50 ಲಕ್ಷ ಅಂತ ಹೇಳಿಲ್ಲ ಶುರುವಿಗೆ, 10,000 ದರ್ಶನ ಮಾಡ್ಬೇಕಂತ ಒಂದು ಗುರಿ ಇಟ್ಕೊಂಡು ಹೊರಟಿದ್ವಿ. ನಾವು ಬಹುತೇಕ ಒಂದು 80% 80% 505 ರಶಿಕೆಯನ್ನು ಮಾಡಿದ್ದೇನೆ. ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ನಾವು 10,000 ರಶಿಕೆಯನ್ನು ಮಾಡಬೇಕು ಅಂತಿದ್ರೆ ಅಷ್ಟು ಶೇಕಡ ಮತ್ತೆ ತೊಡಗಿಸ್ಕೊಂಡಿದ್ದಾರೆ. ಇನ್ನುಳಿದವರು ಕೂಡ ಭಕ್ತಿ ಶ್ರದ್ಧೆಯಿಂದ ನಾನು ಕೊಟ್ಟದ್ದು ಕಡಿಮೆ ಆಯ್ತು, ನಾನು ಪುನಃ ಕೊಡ್ಬೇಕು ಅಂತ ಹೇಳಿ ಕೊಟ್ಟವರು ಇದ್ದಾರೆ ನಮ್ಮ ಮುಂದೆ. ನಾನು ಯಾಕೆ ಹೇಳ್ತೇನೆ ಅಂದ್ರೆ ಭಾವನೆ ಯಾವ ರೀತಿ ಇತ್ತು ಅಂತಕ್ಕೆ ಮಾತೆಗೆ ನಾವು ಹೇಳಿದ್ದು ಮಾತ್ರ ಆ ರೀತಿಯಲ್ಲಿ ಸಮರ್ಪಣೆ ಮಾಡಿದವರಿದ್ದಾರೆ. 505 ಕೊಟ್ಟವರಿದ್ದಾರೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾಕಂದ್ರೆ ಈ ರೀತಿ ಇತ್ತು ಅಂತ 500 ಕೊಟ್ಟವರು ಭಕ್ತಿಯಿಂದ ಕೊಟ್ಟಿದ್ದಾರೆ, 10 ರೂಪಾಯಿ ಕೊಟ್ಟವರು ಕೊಟ್ಟಿದ್ದಾರೆ, ಲಕ್ಷ ಕೊಟ್ಟವರು ಕೊಟ್ಟಿದ್ದಾರೆ. ಆದ್ರೆ 10 ರೂಪಾಯಿ ಅದು ಕೊಟ್ಟಿಲ್ಲ, ಹೇಳ್ತಾ ಇದ್ದಷ್ಟೇ. ನಾನು ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಸಮರ್ಪಣೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇವತ್ತಿನ ಸಭೆ ಸಾಕ್ಷಿ ಮತ್ತು ನಾವು ಸಮರ್ಪಣೆ ಮಾಡಿದಂತಹ ಮೊತ್ತವೇ ಸಾಕ್ಷಿ. ನಾವು 50 ಲಕ್ಷ ಸಮರ್ಪಣೆ ಮಾಡಬೇಕು ಅಂತ ಗುರಿ ಇಟ್ಕೊಂಡಾಗ ತುಂಬಾ ಹೆದರಿಕೆ ಆಗ್ತಾ ಇತ್ತು, ಆಗುತ್ತಾ ಇಲ್ವಾ ಅಂತ. ಆದ್ರೆ ಆ ಮನಸ್ಸಿನಲ್ಲಿ ನಾವು ಸಂಕಲ್ಪ ಮಾಡಿದ್ದು ಹೇಗೆ ಈಡೇರ್ತದೆ ಅಂತ ಹೇಳೋದಕ್ಕೆ ಇವೇ ಸಾಕ್ಷಿ. ನಾವು ಅವಿಚ್ಛಿನ್ನ ಪರಂಪರೆಯ ಈ ಗುರುಗಳ ಶಿಷ್ಯರಾಗಿ ಅವರ ಅನುಗ್ರಹದಿಂದ ನಮ್ಗೆ ಯಾವಾಗ ನಾನು ಅದೇ ನಾವು ಎದುರು ಬರಬೇಕು, ಮಾತಾಡಬೇಕು, ಹೇಳ್ಕೊಡ್ಬೇಕು ಅಂತಿಲ್ಲ. ಭಕ್ತಿಯಲ್ಲಿ ನಾವೆಲ್ಲ ಸೇರಿ ಯೋಚನೆ ಮಾಡಿದ್ವಿ ಮಾಡೋಣ ಅಂತ. ಅದಕ್ಕೆ ಅನುಗ್ರಹವಾಯಿತು. ಈ ದಿವಸ ನಾವು 50 ಲಕ್ಷದ ಗುರಿಯನ್ನು ಮೀರಿ ಮುಂದೆ ಬಂದಿದ್ದೇವೆ ಅಂತ ಹೇಳಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಮಂಗಳಾರತಿ ಆಗ್ತಾ ಇರಬೇಕಿದ್ರೆ ಪ್ರಸಾದ ಆಯಿತು. ಶ್ರೀ ಸಂಸ್ಥಾನದವರಿಂದ ಹೊಟದಿಂದ ಶ್ರೀ ಸಂಸ್ಥಾನದವರ ಭಾವಚಿತ್ರದಿಂದ ಸೇವಂತಿಗೆ ಪಟದಿಂದ ಸೇವಂತಿಗೆ ಬಂತು. ಈ ಕಡೆ ದೇವಿಯ ಪಟದಿಂದ, ಆಮೇಲೆ ನಾವು ಕ್ಷಮಾಪಣೆ ಸ್ತೋತ್ರ ಹೇಳ್ತಾ ಇರ್ಬೇಕಿದ್ರೆ ದೇವರ ಪಟದಿಂದ ದಾಸವಾಳ ಹೂವಿನ ಪ್ರಸಾದ ಬಂತು. ಇದಕ್ಕಿಂತ ವಿಶೇಷ ಏನ್ ಬೇಕು ನಮಗೆ?
ಅದಕ್ಕೆ ನಾನು ಹೇಳ್ತಾ ಇರೋದು, ಯಾವುದನ್ನು ಪ್ರಶ್ನೆ ಮಾಡೋದು ಬೇಡ. ಶ್ರೀ ಸಂಸ್ಥಾನದವರು ನಮಗೆ ಯಾವುದೇ ಕೇಳಬೇಕಿದ್ರು ಒಂದು ಉದ್ದೇಶ ಇಟ್ಕೊಂಡು, ಒಂದು ಯೋಜನೆ ಇಟ್ಕೊಂಡು ನಮಗೆ ಹೇಳ್ತಾರೆ. ಭಕ್ತಿ ಶ್ರದ್ಧೆಯಿಂದ ಆ ಸೇವೆಯನ್ನು ಶಿರಸ ವಹಿಸ್ಕೊಂಡು ಮಾಡಿದ್ರೆ ಏನು ಫಲ ಕೊಡ್ತದೆ ಅಂತ ಹೇಳೋದಕ್ಕೆ ಬಹುಶಃ ಇದೇ ಕಾರಣ. ಸಾವಿರಾರು ಮಾತೆಯರು ಇದರ ಹಿಂದಿನ ಶ್ರಮ ಇದೆ. ನನಗೆ ಒಬ್ಬರೊಬ್ಬರನ್ನ ಹೇಳಲಿಕ್ಕೂ ಕಷ್ಟ ಇದೆ. ಹಾಗಾಗಿ ಎಲ್ಲಾ ಮಾತೆಯರ ಪರವಾಗಿ, ಮಹನೀಯರ ಪರವಾಗಿ, ಇಡೀ ಮಹಾಮಂಡಲದ ಪರವಾಗಿ ಶ್ರೀ ಚರಣದಲ್ಲಿ ವಿನಯಿಸಿಕೊಳ್ತಾ ಇದ್ದೇನೆ. ನಮಗೆ ಇನ್ನೂ ಸೇವಾ ಭಾಗ್ಯವನ್ನು ಅನುಗ್ರಹಿಸಿ ಮತ್ತು ನಮಗೆಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿಯಾಗುವಂತೆ ಹರಸಬೇಕು ಅಂತ ಭಕ್ತಿಪೂರ್ವಕವಾಗಿ ಶ್ರೀ ಸಂಸ್ಥಾನದವರಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಹರೇ ರಾಮ, ವಂದೇ ಗೋಮಾತರ. ಸ್ಥಳದ ಕೊರತೆ ಯಾವುದೂ ಉಂಟಾಗ್ತಾ ಇರಲಿಲ್ಲ. ಅಂದರೆ ನಮ್ಮ ಸಂಖ್ಯೆ ನಮಗೆ ಅನುಕೂಲಕರವಾಗಿತ್ತು. ಆದರೆ ಸುವರ್ಣ ಸಂಭ್ರಮದ ಈ ಸಂದರ್ಭದಲ್ಲಿ ಈ ಸಭಾಭವನ ತುಂಬಿ ತುಳುಗಿ ಸಭಾಭವನದ ಹೊರಗೆಯೂ ಕೂಡ ನಾವೆಲ್ಲರೂ ಶಿಷ್ಯ ಭಕ್ತರು ಕಾಯ್ತಾ ಇದ್ದೇವೆ. ಆದ್ದರಿಂದ ಇಂದಿನ ನಮಸ್ಕಾರದ ಕ್ರಮವನ್ನು ನಾವು ಈ ರೀತಿಯಾಗಿ ಮಾಡೋಣ ಎಂಬುದಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿಜ್ಞಾಪಿಸಿಕೊಡ್ತಾ ಇದ್ದೇನೆ. ವೈದಿಕೋತ್ತಮರು ಮಂತ್ರ ಪಠಣವನ್ನು ಮಾಡ್ತಾರೆ. ನಮಸ್ಕಾರಾನ್ ಸಮರ್ಪಯಾಮಿ ಎಂಬುದಾಗಿ ಪ್ರತಿ ಮಂತ್ರದ ಕೊನೆಗೆ ಹೇಳ್ತಾರೆ. ನಾವೆಲ್ಲರೂ ಎದ್ದು ನಿಂತು ಕೈ ಮುಗಿದು ಅತ್ಯಂತ ಭಕ್ತಿಯಿಂದ, ಅತ್ಯಂತ ಭಾವದಿಂದ ನಾವು ತ್ರಿಕರಣಪೂರ್ವಕವಾಗಿ ಮಾಡಬೇಕಾದ ನಮಸ್ಕಾರದಲ್ಲಿ ಇಂದು ನಾವು ಮಾನಸ ನಮಸ್ಕಾರವನ್ನು ಮಾಡೋಣ. ಕೈ ಮುಗಿದು ನಿಲ್ಲುವಂಥದ್ದು. ನಮಸ್ಕಾರಾನ್ ಸಮರ್ಪಯಾಮಿ ಎಂಬುದಾಗಿ ಹೇಳುವಂತಹ ಸಂದರ್ಭದಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದಂತಹ ಭಾವವನ್ನು ನಾವು ತುಂಬಿಕೊಂಡು ನಾವು ಒಂದು ಬಾರಿ ತಲೆಯನ್ನು ಅಲ್ಲಿಂದಲೇ ಬಾಗಿಸುವಂತಹ ಸಂದರ್ಭ. ಅದರ ಜೊತೆ ನಮಸ್ಕಾರ ಮಾಡಿದ ಭಾವದಿಂದ ನಮಸ್ಕರಿಸುವಂಥದ್ದು. ಕುಮಟಾ ಮಂಡಲದ ವೈದಿಕರು ಪ್ರತಿ ವರ್ಷ ವಿವಿಧ ಸೇವೆಗಳನ್ನ ಅಶೋಕಿಯ ದಿವ್ಯ ಪರಿಸರದಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ರುದ್ರ ಪಾಠಕರ ಜೊತೆಗೆ ಶತರುದ್ರ, ಶ್ರೀ ಸೂಕ್ತ, ಪುರುಷ ಸೂಕ್ತ, ದುರ್ಗಾ ಸೂಕ್ತ, ಗಣಪತಿ ಉಪನಿಷತ್ ಪಾರಾಯಣವನ್ನ ಇಂದು ನೆರವೇರಿಸಿದ್ದಾರೆ. ಗೌರವದ ವರ್ಧಂತಿಯು, ಗುರುತತ್ವದ ವರ್ಧಂತಿಯು, ಗುರುವರರ ವರ್ಧಂತಿಯು, ಘನತೆಯ ವರ್ಧಂತಿಯು, ಸಾತ್ವಿಕತೆಯ ವರ್ಧಂತಿಯು, ಸಾಕ್ಷಾತ್ಕಾರದ ವರ್ಧಂತಿಯು, ಸಾರ್ವಭೌಮರ ವರ್ಧಂತಿಯು, ಸುಮನಸ್ಸಿನ ವರ್ಧಂತಿಯು, ಸಚ್ಚಾರಿತ್ರ್ಯದ ವರ್ಧಂತಿಯು, ಸುಂದರತೆಯ ವರ್ಧಂತಿಯು, ಸ್ನೇಹದ ವರ್ಧಂತಿಯು, ಸೂಕ್ಷ್ಮತೆಯ ವರ್ಧಂತಿಯು, ವಿವಿಧ ಸ್ವರೂಪದ ವರ್ಧಂತಿಯು, ಜ್ಞಾನದ ವರ್ಧಂತಿಯು, ರಾಮನ ವರ್ಧಂತಿಯು, ಪ್ರೇಮದ ವರ್ಧಂತಿಯು, ಭಾವದ ವರ್ಧಂತಿ ಎಲ್ಲ ಶಿಷ್ಯ ಸಮೂಹದ ಜೊತೆಗೂಡಿ ಪ್ರಾರ್ಥಿಸ್ತಾ ಇದ್ದೇವೆ. ಹರೇ ರಾಮ. ಕೋಟಿ ಕೃತ ಕಟಾಕ್ಷರ ಪರತತ್ವ ಬರುವ ಅನಾಥದ ಪರಪುಣ್ಯಮಯ ಶರೀರದ ನಿರಾಭಾರಿ ಗುರುಗಳಲ್ಲಿ ಎನ್ನ ಮಾನಸದಿ ಆ ಸದ್ಗುರುಗಳಲ್ಲಿ, ಮಹಾಗುರುಗಳಲ್ಲಿ, ಪರಮ ಗುರುಗಳಲ್ಲಿ ನಮ್ಮೆಲ್ಲರ ಮಾನಸದಿ ದಯವಿಟ್ಟು ಸಾಲನ್ನ ಮಾಡಬೇಡಿ. ಪೀಠದ ಸಮರ್ಪಣೆ ಮಾಡಿದ ಜಾಗದಲ್ಲಿ ಯಾರ ನಮಸ್ಕಾರವನ್ನ ಮಾಡಬೇಡಿ. ಉದ್ದದ ಮಂಚವನ್ನ, ವೇದಿಕೆ ಮುಂಭಾಗದಲ್ಲಿ ಉದ್ದದ ಮಂಚವನ್ನ ಇಡಲಾಗಿದೆ. ಆ ಮಂಚದ ಮೇಲ್ಗಡೆ
ಗೋಪಾಲಕೃಷ್ಣ ಶರ್ಮಾ 51,000 ರೂಗಳನ್ನು ಶಿವಗುರುಕುಲಕ್ಕೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಇಂತಹ ಒಂದು ಭಕ್ತಿಪೂರ್ವಕವಾದ ಕಾರ್ಯಕ್ರಮವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವೀಕ್ಷಿಸಿದ ನಾವೇ ಧನ್ಯರು. ಶ್ರೀ ಗುರುಗಳ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ವಿಡಿಯೋ ಇಷ್ಟವಾದರೆ ಒಂದು ಮೆಚ್ಚುಗೆ ಇರಲಿ. ಹಾಗೆ ವಿಡಿಯೋವನ್ನು ನಿಮ್ಮ ಆಪ್ತರೆಲ್ಲರಿಗೂ ಕಳುಹಿಸಿ ಅವರೂ ಕೂಡ ನೋಡಲಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಧನ್ಯವಾದಗಳು. ಹರೇ ರಾಮ, ಜೈ ಗೋಮಾತಾ.